ದುರಂತದ ಹೊಣೆ ಹೊತ್ತುಕೊಳ್ತಾರ ತಳಪತಿ ವಿಜಯ್. ದುರಂತ ನಡೀತಿದ್ದಾಗಲೇ ಟಿವಿಗೆ ಚೀಫ್ ಎಕ್ಸಿಕ್ ದುರಂತದ ಹೊಣೆಯನ್ನ ಹೊತ್ತುಕೊಳ್ತಾರ ತಳಪತಿ ವಿಜಯ್. ದುರಂತ ನಡೀತಿದ್ದಾಗಲೇ ಟಿವಿಗೆ ಚೀಫ್ ಎಸ್ಕೇಪ್ ಆಗಿದ್ದಾರೆ. ಚೆನ್ನೈಗೆ ವಿಶೇಷ ವಿಮಾನದಲ್ಲಿ ವಿಜಯ್ ದೌಡು ಬರುವಾಗ ಕಾರ್ನಲ್ಲಿ ಬಂದಿದ್ದಂತಹ ನಟ ವಿಜಯ್ ಆದರೆ ಕಾಲ್ ತುಳಿತ ಸಂಭವಿಸುತ್ತಿದ್ದಲೇ ವಿಮಾನದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕುರ್ಚಿ ಏರ್ಪೋರ್ಟ್ನಿಂದ ಚಾರ್ಟರ್ ವಿಮಾನದಲ್ಲಿ ಚೆನ್ನೈಗೆ ಮಾಧ್ಯಮಗಳಿಗೂ ಕೂಡ ಸರಿಯಾಗಿ ಪ್ರತಿಕ್ರಿಯೆಯನ್ನ ನೀಡದೆ ಚೆನ್ನೈಗೆ ಹೋಗಿರುವಂತಹ ವಿಜಯ್ ನಂತರ ಟ್ವೀಟ್ ಮಾಡಿ ಹೃದಯ ಚೂರಾಗಿದೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕರೂರು ಕಾಲ್ತುಳಿತ ಸಂತ್ರಸ್ತರ ಭೇಟಿಗೆ ಮುಂದಾಗಿರುವಂತಹ ವಿಜಯ್, ಮೃತರ ಕುಟುಂಬಸ್ಥರ ಕಣ್ಣೀರು ಒರೆಸಲು ಮುಂದಾಗಿರುವಂತಹ ವಿಜಯ್, ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸಲು ಮುಂದಾಗಿರುವಂತಹ ತಳಪತಿ. ಇದು ಸಿಎಂ ಪಟ್ಟದ ಕನಸು ಕಂಡಿರುವಂತಹ ನಾಯಕನ ಲಕ್ಷಣನ ಅನ್ನುವಂತಹ ಪ್ರಶ್ನೆ ಭಾರಿ ಚರ್ಚೆ ಮತ್ತು ಟೀಕೆಗೆ ಗ್ರಾಸವಾಗ್ತಾ ಇದೆ ವಿಜಯ್ ಅವರ ನಡೆ. ಎಸ್ ವೀಕ್ಷಕರೇ, ವಿಜಯ್ ತಳಪತಿಯವರು ಒಂದು ಕಾಲ್ತುಳಿತ ಪ್ರಕರಣ ಆದ ನಂತರ ಕಾಲ್ತುಳಿತ ಆದ ಮೇಲೆ ಅವರು ಇಲ್ಲವೇ ಇಲ್ಲ, ಯಾವ ಕಡೆನೂ ಕೂಡ ಸಿಕ್ಕಿಲ್ಲ, ಎಲ್ಲೂ ಕೂಡ ಇಲ್ಲ. ಅವರು ವಿಜಯ್ ತಳಪತಿಯವರು ಎಲ್ಲೂ ಕೂಡ ಇಲ್ಲ. ಆಯ್ತು, ಕಾಲ್ತುಳಿ ಸಂಭವಿಸ್ತು, ಪೊಲೀಸರು ಹೇಳ್ತಾರೆ ಸರ್ ಇಲ್ಲಿಂದ ಮೊದಲು ಹೊರಡಿ, ನೀವು ಅರ್ಧ ಭಾಷಣ ಮುಗಿಸಿ ಹೊರಟು ಬಿಡಿ, ಕಾಲ್ತುಳಿತ ಪ್ರಕರಣ ಆಗ್ತಾ ಇದೆ, ತುಂಬಾ ಕಾಲ್ತುಳಿತಗಳಾಗಿದೆ, ನೀವು ಇಲ್ಲೇ ನಿಂತ್ಕೊಂಡ್ರಿ ಅಂದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ ಇದು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಅವರು ಹೊರಡ್ತಾರೆ. ಹೊರಟು ಎಲ್ಲಿಗೆ ಹೋಗ್ತಾರೆ? ಬೇರೆ ಕಡೆ ಎಲ್ಲೂ ಹೋಗಿ ನಿಂತ್ಕೊಳ್ಳೋದಿಲ್ಲ, ಅಥವಾ ಕಾಲ್ತುಳಿತ ಪ್ರಕರಣ ಏನಾಯ್ತು ಎತ್ತಾಯ್ತು ಅಂತ ಕೇಳಕ್ ಹೋಗೋದಿಲ್ಲ. ಅವರು ಸೀದಾ ಕಾರ್ನಲ್ಲಿ ಬಂದಿರ್ತಾರೆ ಕರೂರಿಗೆ. ಈಗ ಹೋಗ್ಬೇಕಾದ್ರೆ ಅವರು ಏನೋ ಚಾರ್ಟರ್ ಅಲ್ಲಿ ಮನೆಗೆ ಹೋಗ್ತಾರೆ, ಅಂದ್ರೆ ಚೆನ್ನೈಗೆ ಹೋಗ್ತಾರೆ. ಯಾವುದೇ ಮಾಧ್ಯಮಗಳಿಗೂ ಪ್ರತಿಕ್ರಿಯೆಯನ್ನ ನೀಡುವುದಿಲ್ಲ. ಮಾಧ್ಯಮಗಳಿಗೂ ಸರಿಯಾದ ಪ್ರತಿಕ್ರಿಯೆ ನೀಡದೆ ವಿಜಯ್ ಅವರು ಹೋಗಿರುವಂತದ್ದು. ಮತ್ತೆ ಟ್ವೀಟ್ನ ಮಾಡಿ ನನ್ನ ಹೃದಯ ಚೂರಾಗಿದೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ಟ್ವೀಟ್ನ ಮೂಲಕ ಕೊಡ್ತಾರೆ. ನಂತರ ಕರೂರು ಸಂತ್ರಸ್ತರಿಗೆ ಕಾಲ್ತುಳಿತ ಪ್ರಕರಣ ಏನಾಯಿತು, ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಮನೆಗೆ ಅವರು ಕಣ್ಣೀರನ್ನ ಒರೆಸಲಿಕ್ಕೆ ಮುಂದಾಗಿರ್ತಾರೆ ವಿಜಯ್ ಅವರು. ಗಾಯಾಳುಗಳ ಯೋಗಕ್ಷೇಮವನ್ನ ಕೂಡ ವಿಜಯ್ ಅವರು ನೋಡ್ತಾರೆ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಸಿಎಂ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಚಾರವನ್ನ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಅವ್ರು ಹೋಗಿರುವಂತದ್ದು, ಆ ಒಂದು ಕರೂರಿಗೆ ಹೋಗಿರುವಂತದ್ದು. ಅಲ್ಲಿ ಕಾಲ್ತುಳಿತ ಪ್ರಕರಣಗಳ ದುರಂತ ಆಗ್ ಹೋಗಿದೆ. ಈಗ ಅವರ ಒಂದು ಸಿಎಂ ಪಟ್ಟ ಇದೆಯಲ್ಲ, ಆ ಒಂದು ಕನಸಿದೆಯಲ್ಲ, ಆ ಕನಸು ನುಚ್ಚು ನೂರಾದಂತಿದೆ. ಇನ್ನು ಅವರ ವಿರೋಧಿಗಳು ಕೂಡ ಇದು ಬಾಯಿ ಆಡುವಂತಹ ಅಂದ್ರೆ ಆಡ್ಕೊಳ್ಳುವಂತಹ ವಿಚಾರವೇ ಆಗಿರುತ್ತೆ. ಸೊ ಯೋಚನೆ ಮಾಡಬೇಕಾಗತ್ತೆ, ನಾನು ಒಂದು ಸೆಲೆಬ್ರಿಟಿ, ಎಸ್ ನಾನೊಂದು ಸೆಲೆಬ್ರಿಟಿ, ನಾನು ಹೊರಗಡೆ ಹೋದಾಗ ಜನ ಎಷ್ಟು ಬರ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಇರುತ್ತೆ, ಎಲ್ರಿಗೂ ಕೂಡ ಇರುತ್ತೆ. ಅದರಲ್ಲೂ 3 ಗಂಟೆಗೆ ಬರಬೇಕಾಗಿದ್ದಂತಹ ತಳಪತಿ 6 ಗಂಟೆಗೆ ಬಂದ್ರೆ ಎಷ್ಟೋ ದೂರದ ಊರಿನಿಂದಲೂ ಕೂಡ ಜನರು ಬಂದಿರ್ತಾರೆ. ಬಿಕಾಸ್ ಆಫ್ ಸ್ವಲ್ಪ ಲೇಟ್ ಆಗ್ತಾ ಇದೆ, ತಳಪತಿ ಬರೋದ್ರೊಳಗಡೆ ಆತನನ್ನು ನೋಡಬಹುದು ತಾನು ಅಂತ ಹೇಳಿ ದೂರದ ಊರಿನಿಂದಲೂ ಕೂಡ ಬಂದಿರ್ತಾರೆ. ಸೊ ಕಾಮನ್ ಸೆನ್ಸ್ ಇದು. ನಾವು ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಅಭಿಮಾನಿಗಳು ಬರ್ತಾರೆ, ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆಯಾ ಇಲ್ವಾ ಅನ್ನೋದು ಕಾಮನ್ ಸೆನ್ಸ್. ಅದು ನಾವೆಲ್ಲೋ ಹೋಗಿ ನಿಂತ್ಕೊಳ್ತೀವಿ ಸೆಲೆಬ್ರಿಟಿಗಳು ಅಂತಂದ್ರೆ ಅದನ್ನ ತಿಳ್ಕೊಳ್ಬೇಕು. ಸೊ ಈಗ ವಿಜಯ್ ಅವರ ವಿರೋಧಿಗಳಿಗೂ ಇದು ಚೆನ್ನಾಗಿ ನಮ್ಮ ಕಡೆ ಹೇಳ್ತಾರೆ, ವಿರೋಧಿಗಳಿಗೆ ಹೆಂಗಿರುತ್ತೆ ಅಂತಂದ್ರೆ ಅಡಕೆ ತರ ಅಂತ, ಅಂದ್ರೆ ಬಾಯಲ್ಲಿ ಇಟ್ಕೊಂಡು ಜಗಿತಾ ಇರ್ಬೋದು, ಆ ರೀತಿ ಆಗಿದೆ ಅವರ ವಿಚಾರ. ವಿಜಯ್ ವಿಚಾರ ಅದೇ ರೀತಿ ಆಗಿದೆ. ಮುಂದೇನಾಗುತ್ತೆ ಗೊತ್ತಿಲ್ಲ, ವೇಟ್ ಅಂಡ್ ವಾಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.